ನಾನು ಡೇ 1 ವೆಯ್ಟ್ ಲಾಸ್ ಚಾಲೆಂಜನ್ನು ಮಾಡಿದಾಗ ನನ್ನ ತೂಕ 81.55 ಇತ್ತು. 7 ಡೇಸ್ ಆದಮೇಲೆ ಚೆಕ್ ಮಾಡ್ತಾಯಿದ್ದೀನಿ, 80.80 ಆಗಿದೆ. ಹತ್ತತ್ರ 1ರಿಂದ 1.5 kg ತೂಕನ ಲಾಸ್ ಮಾಡ್ಕೊಂಡಿದ್ದೀನಿ. ಹೆಲ್ದಿಯಾಗಿ ಮನೆಯಲ್ಲೇ ತಿನ್ನುವಂಥ ಫುಡ್ಗಳು, ಯಾವುದೇ ರೀತಿ ಜಿಮ್ಗೆ ಹೋಗದೆ ಏನೂ ಮಾಡದೆ ಹೆಲ್ದಿ ಫುಡ್ ತೊಗೊಂಡು ಮನೆಯಲ್ಲೇ ನಾನು ವೆಯ್ಟ್ ಲಾಸ್ನ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟು ಮಾರ್ನಿಂಗ್ ಖಾಲಿ ಹೊಟ್ಟೆಲಿ ಈ ಡಿಟಾಕ್ಸ್ ವಾಟರ್ನ ತೊಗೊಳ್ತಾ ಇದ್ದೀನಿ. ಈ ಡಿಟಾಕ್ಸ್ ವಾಟರ್ ಏನು ಅಂದರೆ, 1 ಲೋಟ ಚೆನ್ನಾಗಿ ಬಿಸಿನೀರು ಕಾಯಿಸ್ಬಿಟ್ಟು ಅರ್ಧ ನಿಂಬೆ ಹಣ್ಣನ್ನು ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಸಬ್ಜಾ ಸೀಡ್ಸು, ಅರ್ಧ ಟೇಬಲ್ ಸ್ಪೂನಷ್ಟು ಜೇನುತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿಯಾಗಿರೋವಾಗಲೇ ಸಿಪ್ ಬೈ ಸಿಪ್ ಇದನ್ನು ಕುಡಿಬೇಕು. ಕುಡಿಯೋದ್ರಿಂದ ನಮ್ಮ ಬಾಡಿ ಡಿಟಾಕ್ಸ್ಡ್ ಆಗಿರುತ್ತೆ ಆ್ಯಂಡ್ ವೆಯ್ಟ್ ಲಾಸ್ಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಇದೆಲ್ಲ ಮಾಡ್ಕೊಳ್ಳೋಕೆ ಕಷ್ಟ. ಇನ್ನೊಂದು ಏನಾದರೂ ಆಪ್ಷನ್ಸ್ ಇದೆಯಾ ಅಂದರೆ ಖಂಡಿತವಾಗ್ಲೂ ಇದೆ. ಜಸ್ಟ್ 1 ಲೋಟ ಬಿಸಿನೀರು ವಾಮ್ ವಾಟರ್ನ ನೀವು ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ ಕೂಡ ನಿಮಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಬ್ರೇಕ್ಫಾಸ್ಟಿಗೆ ನಾನಿಲ್ಲಿ ರಾಗಿ ಮಾಲ್ಟನ್ನು ತೊಗೊಳ್ತಾ ಇದ್ದೀನಿ. ಸಾಕಷ್ಟು ಜನ ಕೇಳ್ತಾನೆ ಇರ್ತೀರಾ ರಾಗಿ ಮಾಲ್ಟ್ ಲಿಂಕ್ ಕೊಡಿ ಅಂತ. ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಸಿಗಲಿಲ್ಲ ಅಂದರೆ ಕಮೆಂಟಲ್ಲಿ ರಾಗಿ ಮಾಲ್ಟ್ ಲಿಂಕ್ ಅಂತ ಹಾಕಿದರೆ ನಾನು ಖಂಡಿತವಾಗ್ಲೂ ನಿಮಗೆ ಲಿಂಕ್ನ ಶೇರ್ ಮಾಡ್ತೀನಿ. ಸೊ ಇದನ್ನು ಹೇಗೆ ಮಾಡೋದು ತೋರಿಸ್ಕೊಡಿ ಅಂತ ಸಾಕಷ್ಟು ಜನ ಹೇಳಿದ್ದೀರಾ. ಏನಿಲ್ಲ, ನೀವು ಮಾಮೂಲಿ ರಾಗಿ ಗಂಜಿ ಹೇಗೆ ಮಾಡ್ತೀರೋ ಅದೇ ರೀತಿ ಇದನ್ನು ಮಾಡ್ಕೊಳ್ಬೇಕು. ಒಬ್ಬರು ಕುಡಿಯೋದಾದರೆ 1-2 ಟೇಬಲ್ ಸ್ಪೂನಷ್ಟು ಮಾಲ್ಟ್ ಪೌಡ್ರನ್ನ ಬೇಕಂದರೆ ನೀವು ಹಾಗೆ ನೀರಲ್ಲೂ ಕಲಿಸ್ಕೋಬೋದು, ಇಲ್ಲ ಮಜ್ಜಿಗೆ ಅಥವಾ ಮೊಸರಲ್ಲೂ ಕಲಿಸ್ಕೊಂಡು ಒಬ್ರಿಗೆ ಬೇಕಾ ಎಷ್ಟು ಜನ ಕ್ವಾಂಟಿಟಿ ಬೇಕು ನೋಡ್ಕೊಂಡು ನೀವು ಆ ರೀತಿಯಲ್ಲಿ ಮೆಜರ್ಮೆಂಟಲ್ಲಿ ಮಾಡ್ಕೊಳ್ಬೋದು. ನಾನಿಲ್ಲಿ ಒಬ್ಬಳಿಗೆ ಅಂದಾಗ 2 ಟೇಬಲ್ ಸ್ಪೂನಷ್ಟು ಮಾಲ್ಟು, 1.5 ಲೋಟ ಅಷ್ಟು ನೀರು, ಸ್ವಲ್ಪ ಮೊಸರು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಇದನ್ನು ಚೆನ್ನಾಗಿ ಕುದಿಸ್ಕೊಂಡಿರ್ತೀನಿ. ಸೊ ಇದೇ ರೀತಿ ನಿಮಗೆ ಹೇಗೆ ಗೊತ್ತೋ ಹಾಗೆ ನೀವು ರಾಗಿ ಗಂಜಿ ರೀತಿಯಲ್ಲೇ ಇದನ್ನು ಮಾಡ್ಕೊಳ್ಬೋದು. ಇದಕ್ಕೆ ಬೇಕಂದರೆ ನೀವು ಎಕ್ಸ್ಟ್ರಾ ಕ್ಯಾರೆಟ್ ತುರಿ ಅಥವಾ ಸಣ್ಣಕ್ಕೆ ಈರುಳ್ಳಿ ಕೂಡ ಹೆಚ್ಚಿ ಹಾಕ್ಕೊಳ್ಬೋದು ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ. ಆ್ಯಂಡ್ ಲಂಚ್ ಬಾಕ್ಸ್ಗೆ ನಾನಿಲ್ಲಿ ಅವಲಕ್ಕಿ ತೊಗೊಳ್ತಾ ಇದ್ದೀನಿ. ಅವಲಕ್ಕಿ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ, ರೈಸ್ಗಿಂತ ಬೆಟರ್ ಅಂತ ಹೇಳ್ಬೋದು. 1 ಗ್ಲಾಸಷ್ಟು ಮಜ್ಜಿಗೆ ತೊಗೊಂಡಿದ್ದೀನಿ. ಕ್ಯಾರೆಟ್ ಮತ್ತು ಕಿವಿ ಡ್ರೈ ಫ್ರೂಟನ್ನು ತೊಗೊಂಡಿದ್ದೀನಿ. ಈ ರೀತಿ ನನ್ನ ಒಂದು ಲಂಚ್ ಬಾಕ್ಸನ್ನು ಪ್ಯಾಕ್ ಮಾಡಿಕೊಂಡು ಸ್ಕೂಲಿಗೆ ಹೊರಡ್ತಾ ಇದ್ದೀನಿ. ಸೊ ಆದಷ್ಟು ಹೆಲ್ತಿ ಫುಡ್ಗೆ ನೀವು ಜಾಸ್ತಿ ಪ್ರಿಯಾರಿಟಿ ಕೊಡಬೇಕಾಗತ್ತೆ. ಮಜ್ಜಿಗೆ ಕಂಪಲ್ಸರಿ, ಮಜ್ಜಿಗೆ ಮೊಸರು, ಬಟ್ ಡೇ ಟೈಮಲ್ಲಿ ತಿನ್ನಿ, ನೈಟ್ ಟೈಮು ಅಷ್ಟೊಂದು ಒಳ್ಳೆಯದಲ್ಲ. ಆ್ಯಂಡ್ ಈಗ ನಾನು ಸ್ಕೂಲಿಗೆ ಹೊರಡುವಂಥ ಸಮಯ. ಆ್ಯಂಡ್ ವೆಯ್ಟ್ ಲಾಸ್ ಮಾಡಿದಾಗ ಇನ್ನೊಂದು ನಾನು ಗಮನಿಸಿರೋದು ಏನಂದರೆ ಸ್ಕಿನ್ನಲ್ಲಿ ತುಂಬಾ ಚೇಂಜಸ್ ಆಗುತ್ತೆ, ಗ್ಲೋ ಬರೋಕ್ಕೆ ಶುರು ಆಗುತ್ತೆ. ಯಾಕಂದರೆ ನಾವು ಚೆನ್ನಾಗಿ ತರಕಾರಿಗಳನ್ನೆಲ್ಲ ತಿಂತೀವಲ್ವ, ಅದರಿಂದ. ಸ್ಕೂಲಿಂದ ಬಂದಾದಮೇಲೆ ಪ್ರತಿದಿನ ಅರ್ಧ ಅವರ್ ನಾನು ಎಕ್ಸಸೈಸ್ ಮಾಡ್ಕೊಳ್ತಾನೇ ಇದ್ದೀನಿ. ಸೊ ಎಕ್ಸಸೈಸ್ ಜೊತೆಗೆ ನಾನು ಶಟಲ್ ಕೂಡ ಆಡ್ತೀನಿ. 1 ಅವರ್ ಅಥವಾ 1.5 ಅವರ್ ಕೂಡ ಶಟಲ್ ಆಡ್ತೀವಿ. ಅದರಿಂದ ಕೂಡ ನಮ್ಮ ಬಾಡಿ ಎಕ್ಸಸೈಸ್ಡ್ ಆಗಿರುತ್ತೆ ಆ್ಯಂಡ್ ತುಂಬಾ ಬೇಗ ವೆಯ್ಟ್ ಲಾಸ್ ಆಗುತ್ತೆ. ತುಂಬ ಸ್ವೆಟ್ ಆಗುತ್ತೆ ಶಟಲ್ಲು. ಈ ಥರ ಏನಾದರೂ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋದ್ರಿಂದ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಎಕ್ಸಸೈಸ್ ಅಷ್ಟೇ ಅಲ್ಲ ಅನ್ನೋರು ವಾಕ್ ಮಾಡ್ಬೋದು, ಎಕ್ಸಸೈಸ್ ಮಾಡ್ಕೊಳ್ಬೋದು, ಇಲ್ಲ ಶಟಲ್ಲು ಅಥವಾ ಯಾವುದಾದ್ರೂ ಒಂದು ಫಿಸಿಕಲ್ ಆ್ಯಕ್ಟಿವಿಟಿನ ಮಾಡೋದ್ರಿಂದ ನಿಮಗೆ ಬೇಗ ವೆಯ್ಟ್ ಲಾಸ್ ಆಗುತ್ತೆ ಆ್ಯಂಡ್ ನೀವು ಅಂದ್ಕೊಂಡಿರುವಂಥ ಟಾರ್ಗೆಟ್ನ ರೀಚ್ ಮಾಡ್ತೀರಾ. ಎಷ್ಟು ವೆಯ್ಟ್ ಲಾಸ್ ಆಗಬೇಕು ಅಂದ್ಕೊಂಡಿದ್ರೋ ಅದನ್ನು ಮಾಡೋ ಕೆಲಸನ ಶ್ರದ್ಧೆಯಿಂದ ಪ್ರತಿನಿತ್ಯ ತಪ್ಪದೆ ಮಾಡಬೇಕು. ಸೊ ಎಲ್ಲೂ ಸೋಮಾರಿತನ ಮಾಡೋಕ್ಕೋಗ್ಬಾರ್ದು. ಒಂದಿನ ಮಾಡಿದ್ವಿ, 2ನೇ ದಿನಕ್ಕೆ ಅಯ್ಯೋ ವೆಯ್ಟ್ ಲಾಸ್ ಆಗ್ತಾಯಿಲ್ಲ. ಕೆಲವ್ರಿಗೆ ವೆಯ್ಟ್ ಸ್ಟ್ರಕ್ ಆಗಿರುತ್ತೆ, ಬೇಗ 1 ವಾರ 15 ದಿನ ಆದರೂ ಎಷ್ಟಿರುತ್ತೋ ಅಷ್ಟೇ ವೆಯ್ಟ್ ಇರುತ್ತೆ. ಹಾಗಾಗಿ ಆವಾಗ ನಾವು ಹೋಪ್ಸನ್ನ ಕಳ್ಕೊಬಾರ್ದು. ಆ್ಯಂಡ್ ಟ್ರೈ ಅಗೇನ್, ಮರಳಿ ಯತ್ನವು ಮಾಡು ಅಂತ ದೊಡ್ಡವ್ರು ಹೇಳಿದಾರಲ್ವ, ಹಾಗೆ ಮತ್ತೆ ನಾವು ಪ್ರಯತ್ನ ಪಟ್ಟರೆ ಖಂಡಿತವಾಗ್ಲೂ ನಾವು ಸಣ್ಣ ಆಗ್ತೀವಿ. ಸೊ ನಮ್ಮ ಒಂದು ಏನಾದರೂ ಅಂದ್ಕೊಂಡಿರೋದನ್ನ ಆಗೋವರೆಗೂ ಬಿಡಬಾರ್ದು. ಈ ರೀತಿ ಸಿಂಪಲ್ಲಾಗಿರುವಂಥ ಎಕ್ಸಸೈಸ್ಗಳನ್ನು ಮಾಡ್ಕೊಳ್ಬೇಕು. ಸೊ ಆಲ್ರೆಡಿ ನಾನು ನನ್ನೆಲ್ಲ ವಿಡಿಯೋದಲ್ಲಿ ಯಾವ ರೀತಿ ಎಕ್ಸಸೈಸ್ ಮಾಡ್ಕೋಬೇಕಂತ ತೋರಿಸಿದ್ದೀನಿ, ಚೆಕ್ ಮಾಡಿ. ಹಳೆ ವಿಡಿಯೋಗಳು ಕೂಡ ಪ್ಲೇಲಿಸ್ಟ್ ಮಾಡಿದ್ದೀನಿ 100 ಡೇ ಚಾಲೆಂಜ್ದು, ಅದನ್ನು ಕೂಡ ನೋಡಿಕೊಂಡು ನೀವು ಮಾಡ್ಬೋದು. ಇದು ಗ್ರೀನ್ ಟೀ ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇದು ವೆರಿ ಇಂಪಾರ್ಟೆಂಟು. ನಾನು ಮೊದಲು 8 kg ತೂಕ ಇಳಿಸ್ಕೊಳ್ಳೋಕ್ಕೂ ತುಂಬ ಹೆಲ್ಪ್ ಮಾಡಿದೆ ಗ್ರೀನ್ ಟೀ. ಸೊ ಹಾಗಾಗಿ 1 or 2 ಟೈಮ್ಸ್ ನಾನು ಇದನ್ನು ಕುಡಿತೀನಿ. ಸಂಜೆ ಎಕ್ಸಸೈಸ್ ಎಲ್ಲ ಆದಮೇಲೆ ಒಂದು ಅರ್ಧ ಅವರ್ ಬಿಟ್ಟು ನಾನು ಗ್ರೀನ್ ಟೀನ ತಗೊಳ್ತಾ ಇದ್ದೀನಿ. ಇದ್ರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನನಗೆ ಗ್ರೀನ್ ಟೀ ಲಿಂಕ್ ಅಂತ ಕಮೆಂಟ್ ಮಾಡಿದರೆ ನಾನು ನಿಮಗೆ ಖಂಡಿತವಾಗ್ಲೂ ಇದರ ಲಿಂಕ್ನ ಕಳಿಸ್ಕೊಡ್ತೀನಿ. ಆ ಲಿಂಕ್ ಥ್ರೂಯಿಂದ ಹೋಗಿ ಬೈ ಮಾಡಿ. ಜಸ್ಟ್ 150 ರೂಪಾಯಿ ಒಳಗಡೆ ನಿಮಗಿದು ಸಿಗುತ್ತೆ. ಸೊ ಆರಾಮಾಗಿ ತೊಗೋಬೋದು. ಒಂದು ಪ್ಯಾಕ್ ಒಬ್ಬರಿಗೆ 1 ಮಂತ್ಗೆ
ಬರುತ್ತೆ ಹರ್ಬ್ಸು. ಇದನ್ನು ಮಾಡೋದು ಹೇಗೆ ಅಂತ ಕೇಳ್ತೀರಾ? ಏನಿಲ್ಲ, ಜಸ್ಟ್ 1.5 ಲೋಟ ಅಷ್ಟು ನೀರು ಇಟ್ಕೊಂಡು 1 ಟೇಬಲ್ ಸ್ಪೂನ್ ಹರ್ಬ್ಸ್ ಹಾಕ್ಕೊಂಡು, ಬೇಕಂದರೆ 1 ಪಿಂಚಷ್ಟು ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು 1.5 ಲೋಟ ನೀರು 1 ಲೋಟಕ್ಕೆ ಬಂದರೆ ಆವಾಗ ಶೋಧಿಸ್ಕೊಂಡು ಕುಡಿದ್ರೆ ಆಗೋಯಿತು. ರಾತ್ರಿ ಊಟಕ್ಕೆ ನಾನಿಲ್ಲಿ ಚಿಕ್ಕದಾಗಿ 2 ಆಮ್ಲೆಟ್ ತೊಗೊಂಡಿದ್ದೀನಿ. ಸ್ವಲ್ಪ ಕಡಲೆಪುರಿ ಮನೇಲಿ ಮಾಡಿದ್ದು ಆ್ಯಂಡ್ ಅಗೇನ್ ಸ್ವಲ್ಪ ರಾಗಿ ಗಂಜಿ ಉಳಿದಿತ್ತು, ಅದನ್ನೇ ಸ್ವಲ್ಪ ತೊಗೊಳ್ಳೋಣ ಅಂತ ತೊಗೊಂಡು ಪ್ರೋಟೀನ್ಗೋಸ್ಕರ ನಾನು ಎಗ್ ಆಮ್ಲೆಟ್ ತೊಗೊಂಡಿದ್ದೀನಿ. ಸೊ ಆಯಿಲ್ ಕಂಟೆಂಟ್ನ ಕಮ್ಮಿ ಹಾಕ್ಕೊಂಡು ಮಾಡ್ಕೊಳ್ಬೇಕು ನಾವೇನು ಮಾಡಿದ್ರು. ರಾತ್ರಿ ಊಟ ಆದಷ್ಟು ಲೈಟಾಗಿ ತೊಗೊಳೋದ್ರಿಂದ ಬೇಗ ವೆಯ್ಟ್ ಲಾಸ್ ಆಗುತ್ತೆ. ಗಂಜಿ ಆಗಿರ್ಬೋದು, ಸ್ಮೂದಿ ಅಥವಾ ಫ್ರೂಟ್ ಜ್ಯೂಸು ಅಥವಾ ಬೇಯಿಸಿರೋ ಕಾಳಿನ ನೀರಾಗಿರ್ಬೋದು, ಸೂಪು, ಈ ಥರದ್ದೇ ನಾವು ಜಾಸ್ತಿ ಪ್ರಿಪೇರ್ ಮಾಡಿಕೊಂಡು ತಿನ್ನೋದ್ರಿಂದ ಬೇಗ ವೆಯ್ಟ್ ಲಾಸ್ ಆಗುತ್ತೆ. ಸೊ ಸಿಂಪಲ್ಲಾಗಿ ನನ್ನ ಒಂದು ಡಿನ್ನರ್ ಪ್ಲೇಟ್ನ ಈ ರೀತಿ ನಾನು ಮಾಡ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ಏನಿರುತ್ತೋ ಅದನ್ನೇ ಮಾಡಿ, ಬಟ್ ಅದನ್ನೇ ನೀವು ಹೆಲ್ದಿಯಾಗಿ ಮಾಡ್ಕೊಳ್ಳಿ ಅಥವಾ ನಿಮ್ಮ ವೇಯಲ್ಲಿ ನೀವು ಅಡುಗೆಗಳನ್ನು ಮಾಡಿಕೊಂಡು ಹೆಲ್ದಿಯಾಗಿರೋದನ್ನ ತಿನ್ನಿ. ಸೊ ನನ್ನ ಡೇ 9 ಈ ರೀತಿ ಹೋಯಿತು. 100 ಡೇ ಚಾಲೆಂಜಲ್ಲಿ ಇವತ್ತು 9ನೇ ದಿನಕ್ಕೆ ರೀಚ್ ಆಗಿದ್ದೀನಿ. ಸೊ ಖಂಡಿತವಾಗ್ಲೂ 100 ಡೇಸ್ ಕಂಪ್ಲೀಟ್ ಮಾಡೇ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ವಿಡಿಯೋ ನೋಡಿ. ನನ್ನ ವಿಡಿಯೋದಿಂದ ಸ್ವಲ್ಪನಾದರೂ ನಿಮಗೇನಾದರೂ ಯೂಸ್ಫುಲ್ ಅನ್ನಿಸ್ತಾ ಇದೆ ಅಥವಾ ಇನ್ಫಾರ್ಮೇಟಿವ್ ಆಗಿದ್ದರೆ ಖಂಡಿತವಾಗ್ಲೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರಾದರೂ ವೆಯ್ಟ್ ಲಾಸ್ ಮಾಡಬೇಕನ್ನೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಹೆಲ್ಪ್ ಮಾಡಿ. ಯಾಕಂದರೆ ಇದೇ ಒಂದು ಡಯಟ್ ಪ್ಲ್ಯಾನ್ನ ಹೊರಗಡೆ ಹೇಳ್ಕೊಡೋಕ್ಕೆ ಎಷ್ಟೊಂದು ದುಡ್ಡು ಕೇಳ್ತಾರೆ ಅಥವಾ ದಾರಿ ತಪ್ಪಿಸ್ತಾರೆ. ಜಿಮ್ಗೆ ಹೋಗಿ 1000 ರೂಪಾಯಿ ಖರ್ಚು ಮಾಡ್ತೀವಿ. ಸೊ ಯಾವುದೇ ಖರ್ಚಿಲ್ಲದೆ ಆರಾಮಾಗಿ ಮನೆಯಲ್ಲಿ ಹೆಲ್ದಿ ಫುಡ್ಗಳನ್ನು, ಹೋಮ್ ಮೇಡ್ ಫುಡ್ಗಳನ್ನು ತಿಂದ್ಕೊಂಡು ಹೇಗೆ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋದನ್ನು ಸಿಂಪಲ್ಲಾಗಿ ನಾನು ನನ್ನ ವೇಯಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಖಂಡಿತ ಇದರ ಉಪಯೋಗನ ಪಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ನಿಮ್ಗೆ ಇದರಿಂದ ಏನಾದರೂ ಉಪಯೋಗ ಅನಿಸಿದರೆ ಮರೀದೆ ವಿಡಿಯೋಗೆ ಕಮೆಂಟ್ ಮಾಡಿ ಆ್ಯಂಡ್ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಪ್ರತಿದಿನ ನನ್ನ ವಿಡಿಯೋಗಳನ್ನು ವಾಚ್ ಮಾಡಿ. ವೆಯ್ಟ್ ಲಾಸಿಗೆ ಸಂಬಂಧಪಟ್ಟಂಥ ಸಾಕಷ್ಟು ವಿಡಿಯೋಗಳನ್ನು ಹಾಕಿದ್ದೀನಿ. 21 ಡೇ ಚಾಲೆಂಜ್ ವಿಡಿಯೋ ಮಾಡಿದ್ದೆ, ಅದು ಇದೆ. ಎಗ್ ಡಯಟ್ ವಿಡಿಯೋ ಹಾಕಿದ್ದೀನಿ, ಮತ್ತು ಎಷ್ಟೊಂದು ಡಿಟಾಕ್ಸ್ ವಾಟರ್ಗಳು ಹಾಕಿದ್ದೀನಿ, ಬ್ರೇಕ್ಫಾಸ್ಟ್ಗಳು ಹಾಕಿದ್ದೀನಿ, ವೆಯ್ಟ್ ಲಾಸ್ ಪೌಡರ್, ಸಾಕಷ್ಟು ವಿಡಿಯೋಗಳನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಮುಂದೆ ಸಾಕಷ್ಟು ವೆಯ್ಟ್ ಲಾಸ್ಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ. ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅನ್ನೋ ನೋಟಿಫಿಕೇಷನ್ನ ಆನ್ ಮಾಡಿಕೊಂಡ್ರೆ ನಿಮಗೆ ನಾನು ಏನೇ ವಿಡಿಯೋ ಅಪ್ಲೋಡ್ ಮಾಡಿದರೂ ನೋಟಿಫಿಕೇಷನ್ ಬರುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.